ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ಧ್ಯಾನಕ್ಕಾಗಿ ಕೊಡಲ್ಪಟ್ಟ ವಾಕ್ಯವು ಯೆಶಾಯನು ಬರೆದ ಗ್ರಂಥ 41ನೇ ಅಧ್ಯಾಯ 10ನೇ ವಚನ. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು, ನಿನಗೆ ಸಹಾಯ ಮಾಡುತ್ತೇನೆ. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಹೌದು ಪ್ರಿಯರೇ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ಹೌದು, ನಾವು ಎಷ್ಟು ಧನ್ಯರು, ಯಾಕೆಂದ್ರೆ ಜೀವವುಳ್ಳ ದೇವರನ್ನು ತಿಳಿದುಕೊಂಡಿದ್ದೇವೆ. ನಾವು ಯಾವುದಕ್ಕೂ ಹೆದರಿ ಬಾಳಲು ನಮ್ಮನ್ನು ಆತನು ಬಿಡುವುದಿಲ್ಲ, ಯಾಕೆಂದರೆ ಆತನೇ ನಮ್ಮೊಂದಿಗಿದ್ದಾನೆ. ಆತನು ನಮ್ಮನ್ನ ಬಲಪಡಿಸಿ ನಮಗೆ ಸಹಾಯ ಮಾಡುತ್ತಾನೆ. ನಮ್ಮನ್ನು ಲೋಕದಲ್ಲಿ ಇರುವವರು ನಾನು ನಿನಗೆ ಆಧಾರವಾಗಿ ಇರುತ್ತೇನೆ ಎಂದು ಹೇಳಿ ಸಹಾಯ ಮಾಡಲು ಸಾಧ್ಯವಿಲ್ಲ. ಆದರೆ ನಮ್ಮ ತಂದೆಯು ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಆತನ ರಕ್ತದಿಂದ ತೊಳೆದು ಶುದ್ಧಿಗೊಳಿಸಿ, ಮಗನೇ ಮಗಳೇ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ ಎಂದು ಹೇಳಿ ಆತನ ಬಲಗೈಯನ್ನು ನಮಗೆ ಆಧಾರವಾಗಿ ಕೊಟ್ಟು ನಮ್ಮನ್ನ ಬಲಪಡಿಸಿ ನಡೆಸುತ್ತಾನೆ. ಪ್ರಾರ್ಥಿಸೋಣ. ನಮ್ಮನ್ನು ಬಾಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ರಕ್ಷಕ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಕೊಟ್ಟಂತ ಈ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಎಂಥ ಒಳ್ಳೆ ವಾಕ್ಯವನ್ನು ನಮಗೆ ನೀನು ಆಧಾರವಾಗಿ ಕೊಟ್ಟಿದೆಯಲ್ಲಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ ತಂದೆಯೇ. ನಿನ್ನ ವಾಕ್ಯವನ್ನು ಓದುತ್ತಾ ಧ್ಯಾನ ಮಾಡುತ್ತಾ ನಿನ್ನಲ್ಲೇ ನಾವು ಆನಂದಿಸಲಿಕ್ಕಾಗುವಂತೆ ನೀನು ನಮಗೆ ಸಹಾಯ ಮಾಡು ಕರ್ತನೇ. ನಾವು ಯಾವ ಸ್ಥಿತಿಯಲ್ಲಿದ್ದರೂ ನೀನು ನಮ್ಮನ್ನ ಸೇರಿಸಿಕೊಂಡು ಮಗನಾಗಿ ಮಗಳಾಗಿ ಒಪ್ಪಿಕೊಂಡು ಕರ್ತನೇ ನಮ್ಮನ್ನು ರಕ್ಷಿಸಿ ಪ್ರೀತಿಸಿ ನಡೆಸುತ್ತಾ ಇದೆಯಲ್ಲಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮೆಲ್ಲರ ಆತ್ಮ ಪ್ರಾಣ ಶರೀರವನ್ನು ನಿನಗೆ ಒಪ್ಪಿಸಿ ನಾವು ಬೇಡುತ್ತೇವೆ. ನೀನೇ ನಮ್ಮ ಜೀವನದಲ್ಲಿ ಬಂದು ಎಲ್ಲ ಕಾರ್ಯಗಳನ್ನು ನೆರವೇರಿಸಿ ಕೊಡ್ತಾ ತಂದೆಯೇ, ನಮ್ಮನ್ನು ನೀನು ಆಶೀರ್ವದಿಸಿ ನಿನ್ನ ಬಲಗೈಯನ್ನು ನಮಗೆ ಆಧಾರವಾಗಿ ಕೊಟ್ಟು ನಮ್ಮನ್ನು ನಡೆಸಬೇಕೆಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂಥ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದ್ದನ್ನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ, ಆಮೇನ್.